ಶೃಂಗೇರಿಗೆ ಬರೋರೆಲ್ಲ ಈ ಹೋಟೆಲ್ನ ವಿಸಿಟ್ ಮಾಡದೆ ಹೋಗೋದೇ ಇಲ್ಲ ಅಂತೆ. ಯಾಕಂದ್ರೆ ಇಲ್ಲಿ ತಿಂಡಿ ಬಡಿಸೋ ರೀತಿನೇ ತುಂಬಾ ಡಿಫ್ರೆಂಟ್, ಯಾವ ಹೋಟ್ಲಲ್ಲೂ ಸಿಗಲ್ಲ. ನಾವೇ ಈ ತರ ಜನಗಳ ಮಧ್ಯೆ ನುಕ್ಕೊಂಡು ಹೋಗ್ತಾ ಇರೋದು ನಿಮಗೆ ಗೊತ್ತಾಗಿರುತ್ತೆ ಯಾವ ಹೋಟೆಲ್ ಅಂತ ಹೇಳಿ. ಈ ಹೋಟೆಲ್ ಶುರುವಾಗಿ 54 ವರ್ಷ ಆದ್ರೂ ಇವ್ರು ಸರ್ವ್ ಮಾಡ್ತಿರೋದು 3 ಐಟಮ್. ಆಗ್ಲಿಂದನೂ ಬಾಳೆ ಎಲೆಯಲ್ಲಿ ಇವರು ಟಿಫಿನ್ ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ನಮಗೆಲ್ಲ ಸಿಟಿಯಲ್ಲಿ ತಟ್ಟೆ ಲೋಟದಲ್ಲಿ ತಿಂದ ಅಭ್ಯಾಸ, ಇಲ್ಲಿ ಬಾಳೆ ಎಲೆ ತಿನ್ನೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಸೊ ಬಿಸಿ ಬಿಸಿಯಾದಂತ ಇಡ್ಲಿ ಆದ್ಮೇಲಿಂದ ವಡಾ ಎಲ್ಲ ಸರ್ವ್ ಮಾಡ್ತಾ, ಸಾಫ್ಟ್ ಆಗಿರುವಂತ ಇಡ್ಲಿ, ಮೈಲ್ಡ್ ಸ್ಪೈಸಿ ಚಟ್ನಿ, ಅದ್ರ ಜೊತೆಗೆ ಕುಂಬಳಕಾಯಿ ಸಾಂಬಾರು, ವಡಾ ಸೂಪರ್ ಆಗಿತ್ತು. ಕೇಳಿ ಕೇಳಿ ಹಾಕ್ತಿದ್ರು. ನಿಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕ್ಸ್ಕೊಂಡು ತಿನ್ಬೋದು. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಕೂಡ. ಎಲ್ಲ ಐಟಮು ಕೂಡ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋರು, ಅದಂತೂ ತುಂಬಾ ನನಗೆ ಇಷ್ಟ ಆಯ್ತು. ಲಾಸ್ಟಿಗೆ ಫಿಲ್ಟರ್ ಕಾಫಿ ಜೊತೆಗೆ ನಮ್ಮ ಬ್ರೇಕ್ಫಾಸ್ಟ್ ನ ಎಂಡ್ ಮಾಡಿದ್ವಿ. ಒಂದು ಪಂಕ್ತಿ ಆದ್ಮೇಲೆ ಇನ್ನೊಂದು ಪಂಕ್ತಿಗೆ ಅವಕಾಶ ಇರುತ್ತೆ. ಇವ್ರ ಹತ್ರ ನಾವು ಏನೇನ್ ತಿಂದಿವಿ ಏನೇನ್ ಬಿಟ್ಟಿದೀವಿ ಎಲ್ಲ ಲೆಕ್ಕ ಕೊಟ್ಟು ಬಿಲ್ ಕೊಟ್ಟು ಬರಬೇಕು. ಸೊ ಜನ ಕಾಯ್ತಾ ಇರ್ತಾರೆ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಈ ಹೋಟೆಲ್ಗೆ ಬರೋದು ಉತ್ತಮ. ಹೋಟೆಲ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ದೇವಸ್ಥಾನ ಸ್ವಲ್ಪ ಮುಂದ್ಗಡೆ ಬಂದ್ರೆ ಶ್ರೀ ಮಾರುತಿ ಟಿಫಿನ್ ಸೆಂಟರ್ ಅಂತ ಇದೆ. ಶೃಂಗೇರಿಯಲ್ಲಿ ಯಾರು ಕೇಳಿದ್ರು ನೀಟಾಗಿ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ.